ರಾಜ್ಯ ಬಿಟ್ಟು ಹೊರಗೆ ಹೋಗೋದಕ್ಕೆ ಅವಕಾಶ ಕೇಳಿದ್ದಾರೆ ಪವಿತ್ರ ಕೋರ್ಟ್ಗೆ. 1 ತಿಂಗಳು ಕಾಲಾವಕಾಶ ಕೇಳಿದ್ದಾರೆ. ಯಾಕೆಂದರೆ ಅವರಿಗೆ ಬೇಲ್ ಕೊಡಬೇಕಾದ್ರೆ ಷರತ್ತನ್ನು ವಿಧಿಸಿತ್ತು ಕೋರ್ಟ್ ಜ್ಯೂರಿಸ್ಟಿಕ್ಷನ್ ಬಿಟ್ಟು ಎಲ್ಲೂ ಹೋಗುವಂತಿಲ್ಲ ಅಂತ. ದರ್ಶನ್ ಮೈಸೂರಿಗೆ ಹೋಗಬೇಕಾದ್ರೂ ಇದೇ ಥರ ಕೋರ್ಟ್ ಪರ್ಮಿಷನ್ ತೊಗೊಂಡು ಮೈಸೂರಿಗೆ ಹೋಗಿದ್ದರು. ಈಗ ಪವಿತ್ರ ಅವ್ರು ಹಾಕ್ಕೊಂಡಿದ್ದಾರೆ. ಮುರಳಿ, ಈಗ ಪವಿತ್ರ ಗೌಡ ಅವರ ಅರ್ಜಿ ವಿಚಾರಣೆಗೆ ಬರಬೇಕಾ, ಆಮೇಲೆ ಪರ್ಮಿಷನ್ ಕೊಡೋದಾ ಹೇಗೆ ಅಂತ? ಅರವಿಂದ್, ಯಾಕಂದ್ರೆ ಅದನ್ನ ಅರ್ಜಿ ವಿಚಾರಣೆಯನ್ನ ಬರ್ಬೇಕಾದ್ರೆ ವಿಚಾರಣೆಗೆ ಬಂದು SPP ಅವರಕ್ಕೆ ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆಯನ್ನ ಮಾಡ್ಬೇಕಾಗಿರುತ್ತದೆ. ಯಾಕಂದ್ರೆ ದರ್ಶನ್ ಅವರ ವಿಚಾರಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಅವರು ಮೈಸೂರಿಗೆ ತೆರಳಲಿಕ್ಕೆ 4 ವಾರಗಳ ಕಾಲ ಅಂದ್ರೆ ಅವರು ಕೂಡ 1 ತಿಂಗಳ ಕಾಲ ಮೈಸೂರಿಗೆ ತೆರಳಬೇಕು ಅಂತ ಹೇಳಿ ಒಂದು ಅವಕಾಶವನ್ನ ಕೇಳಿದ್ರು. ಅವಕಾಶವನ್ನ ಕೇಳಿದ ಸಂದರ್ಭದಲ್ಲಿ SPP ಅವರು ಆಕ್ಷೇಪಣೆಯನ್ನ ಮಾಡಿದ ಬಳಿಕ ಕೇವಲ 2 ವಾರಗಳ ಕಾಲ ಮಾತ್ರ ಅವರು ಮೈಸೂರಿಗೆ ತೆರಳಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಂಥದ್ದು. ಈಗ ಪವಿತ್ರ ಗೌಡ ಇವತ್ತು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಷ್ಟೇ. ಆದ್ರೆ ಪವಿತ್ರ ಗೌಡ ಅವರ ಅರ್ಜಿಗೆ SPP ಅವರು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಬೇಕು. ಜೊತೆಗೆ ಅದಕ್ಕೆ ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ಕೋರ್ಟ್ ಎಷ್ಟು ದಿನಗಳ ಕಾಲಾವಕಾಶ ಕೊಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಅರವಿಂದ್, ಸೊ ಇವಾಗ ಎಲ್ಲರೂ ಕೂಡ ಅಲ್ಲಿಂದ ನಿರ್ಗಮಿಸ್ತಾ ಇರತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ನಾವೆಲ್ಲ ಇನ್ನೋಸೆಂಟ್ ಅಷ್ಟೇ ಸರ್. ಓಕೆ, ಯಾರೋ 17 ಜನ ಆರೋಪಿಗಳಲ್ಲಿ ಅಲ್ಲಿ ಬೈಕ್ನಲ್ಲಿ ಯಾರೋ ಬಂದಿದ್ರು, ನಾವೆಲ್ಲ ಇನ್ನೋಸೆಂಟ್ ಅಂತ ಹೇಳಿ ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಂಡ. ಮುರಳಿ, ತಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಪ್ರಕ್ರಿಯೆಗಳ ಬಗ್ಗೆ, ಪ್ಲೀಸ್ ಕಂಟಿನ್ಯೂ. ಅರವಿಂದ್, ಏನಂದ್ರೆ ಈಗ ಪವಿತ್ರ ಗೌಡ ಅವರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು, ಅರ್ಜಿಯನ್ನ ವಾದ ಪ್ರತಿವಾದವನ್ನು ಆಲಿಸಬೇಕಾಗುತ್ತೆ. ಅದರ ಜೊತೆಗೆ ಈಗ ಪ್ರದೋಷ್ ಅವರು ಕೋರ್ಟ್ನಿಂದ ಹೊರಗಡೆ ಬಂದಿದ್ರು. ಹೊರಗಡೆ ಬಂದ ಸಂದರ್ಭದಲ್ಲಿ ಮಾಧ್ಯಮದವರು ಮಾತಾಡಿಸೋ ಪ್ರಯತ್ನ ಮಾಡಿದಾಗ ನಾನು ಇನ್ನೋಸೆಂಟ್ ಈ ಪ್ರಕರಣದಲ್ಲಿ ಇಲ್ಲ ಅನ್ನೋ ಹೇಳಿಕೆಗಳನ್ನ ಉಲ್ಲೇಖ ಮಾಡೋ ಒಂದಷ್ಟು ಪ್ರಯತ್ನಗಳಂತ ಮಾಡಿರುವಂಥ ಪವಿತ್ರ ಗೌಡ ಹೋಗ್ತಾ ಇರೋಂಥ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೀವಿ ಅರವಿಂದ್. ಸೊ ಕೆಲವರೆಲ್ಲ ಈಗ ಅಲ್ಲಿಂದ ಹೊರಡ್ತಾ ಇರೋದು, ಪ್ರದೋಷ್ ಏನೋ ಮಾತನಾಡಿದ್ರು, ನಾವೆಲ್ಲ ಇನ್ನೋಸೆಂಟ್ ಅಂತ ಹೇಳಿದ್ರು. ಈಗಷ್ಟೇ ಪವಿತ್ರ ಕೂಡ ಅಲ್ಲಿಂದ ಹೊರಡ್ತಾ ಇದ್ದಾರೆ ಅವ್ರ ಕಾರಲ್ಲಿ. ಸಾಮಾನ್ಯವಾಗಿ ಯಾರೂ ಮಾಧ್ಯಮದ ಮುಂದೆ ಮಾತಾಡಲ್ಲ, ಬಟ್ ಪ್ರದೋಷ್ ಬೈಕಲ್ಲಿ ಬಂದಿದ್ದರಿಂದ ಅಲ್ಲಿ ಆತ ಒಂದು ಮಾತನ್ನು ಹೇಳಬೇಕಾಗಿ ಬಂತು, ನಾವೆಲ್ಲ ಇನ್ನೋಸೆಂಟ್ ಅಂತ. ಅದರ್ವೈಸ್ ಪವಿತ್ರ ಆಗಲಿ ದರ್ಶನ್ ಆಗಲಿ ಯಾರೂ ಕೂಡ ಈ ವಿಚಾರವಾಗಿ ಮೀಡಿಯಾ ಮುಂದೆ ಮಾತಾಡಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಂಡೆ. ಮುರಳಿ, ಏನು ನಡೀತಾ ಇದೆ ಇಲ್ಲಿ? ಮತ್ತು ನಾನು ಆಗಲೇ ಕೇಳಿದೆ, ಪವಿತ್ರ ಅವ್ರು ಹಾಕ್ಕೊಂಡಿರ್ತಕ್ಕಂಥ ಅರ್ಜಿ ವಾದ ಪ್ರತಿವಾದಗಳು ನಡಿಬೇಕಾ, ಇದಕ್ಕೂ ಅಬ್ಜೆಕ್ಷನ್ ಹಾಕ್ತಾರಾ ಅಂತ? ಖಂಡಿತ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ಅವರು ಯಾವ ವಿಚಾರಕ್ಕಾಗಿ ರಾಜ್ಯವನ್ನು ಬಿಟ್ಟು ಹೊರಗಡೆ ತೆರಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪಷ್ಟನೆಗಳನ್ನ ಕೋರ್ಟ್ನ ಮುಂದೆ ಮತ್ತು ಯಾವ್ಯಾವ ಜಾಗಕ್ಕೆ, ಅಂದ್ರೆ ಉದಾಹರಣೆಗೆ ಅವರು ಕೇರಳಕ್ಕೆ ಹೋಗ್ತಾರಾ, ತಮಿಳುನಾಡಿಗೆ ಹೋಗ್ತಾರಾ, ಅಥವಾ ರಾಜ್ಯವನ್ನು ಬಿಟ್ಟು ಯಾವ ರಾಜ್ಯಕ್ಕೆ ಹೋಗ್ತಾರೆ ಮತ್ತು ಅಲ್ಲಿ ಎಷ್ಟು ದಿನಗಳ ಕಾಲ ಇರ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೋರ್ಟ್ನ ನ್ಯಾಯಾಧೀಶರ ಗಮನಕ್ಕೆ ತರಬೇಕಾದ ಸಂದರ್ಭದಲ್ಲಿ SPP ಅವರು ಅದಕ್ಕೆ ಆಕ್ಷೇಪಣೆಯನ್ನು ಎತ್ತುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಯಾಕಂದ್ರೆ ಪ್ರಮುಖವಾಗಿ ಪ್ರಕರಣದ A1 ಆರೋಪಿ ಅವರು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆಗಳಿರ್ತವೆ. ಅದೇ ಸಾಮಾನ್ಯವಾಗಿ ಆರೋಪಿಗಳಿಗೆ ಹೊರ ರಾಜ್ಯಕ್ಕೆ ಹೋಗುವಂಥದ್ದಕ್ಕೆ ಆಕ್ಷೇಪಣೆಯನ್ನು ಯಾವ ರೀತಿಯಲ್ಲಿ ಸಲ್ಲಿಕೆಯನ್ನು ಮಾಡಬೇಕು ಆ ಆಕ್ಷೇಪಣೆಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಪವಿತ್ರ ಗೌಡ ರಾಜ್ಯದಿಂದ ಹೊರಗಡೆ ಹೋಗೋದಕ್ಕೆ ಮತ್ತು ಒಳಗಡೆ ಬರೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಾದ ಪ್ರತಿವಾದವನ್ನು ಆಲಿಸಿ ಅದಾದ ಬಳಿಕ ಕೋರ್ಟ್ ಸಾಮಾನ್ಯವಾಗಿ ದರ್ಶನ್ ಅವರಿಗೆ ಕೊಟ್ಟಂತೆ 2 ವಾರಗಳ ಕಾಲ ಅವಕಾಶ ಏನಿತ್ತು ಅದೇ ರೀತಿಯ ಅವಕಾಶಗಳು ಪವಿತ್ರ ಗೌಡಗೂ ಕೂಡ ಸಿಕ್ಕುವಂಥ ಸಾಧ್ಯತೆಗಳಿರ್ತವೆ. ಅಂದರೆ ಅದು ದರ್ಶನ್ ಅವರು ಕೇವಲ ಜಿಲ್ಲೆಯನ್ನು ಬಿಟ್ಟು ಬೇರೊಂದು ಜಿಲ್ಲೆಗೆ ಹೋಗ್ತಾ ಇದ್ರು, ಆದರೆ ಇವರು ರಾಜ್ಯದಿಂದ ಬಿಟ್ಟು ರಾಜ್ಯಕ್ಕೆ ಹೋಗುವಂಥ ಪರ್ಮಿಷನ್ ಅನ್ನು ಕೇಳ್ತಾ ಇರೋ ಹಿನ್ನೆಲೆಯಲ್ಲಿ ಅದನ್ನು ಯಾವ ರೀತಿಯಲ್ಲಿ ಕೋರ್ಟ್ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ಮತ್ತೆ ನಿಮ್ಮ ಜೊತೆ ನಾನು ಮತ್ತೆ ಮಾತಾಡ್ತೀನಿ.